ಮೆಕ್ಕೆಜೋಳ ಬೆಳೆಯಲ್ಲಿ ನಾವು ಇವತ್ತು ಕಳೆ ಮುಳ್ಳು ಸಜ್ಜೆ ಹಾಗೂ ಇನ್ನು ಈ ಥರ ಸೈನಿಕ ಹುಳಗಳ ಬಗ್ಗೆ ಹಾಗೂ ಇದನ್ನು ಹೇಗೆ ತಡೆಗಟ್ಟಬಹುದು ಅಂತೇಳಿ ನಾವು ಮಧುರ ಅಗ್ರಿಟೆಕ್ ಕಂಪ್ನಿಯ ವತಿಯಿಂದ ನಾವು ಇವತ್ತು ಒಂದು ಪ್ರಕ್ಷತಿಯಲ್ಲಿ ಬಂದಿದ್ದೇವೆ. ಇವತ್ತು ನಮ್ಮ ರೈತರು ಅದ ಸರ್, ತಮ್ಮ ಹೆಸರು? ರಾಮನಗೌಡ ಮುದಿಗೌಡರ ಹೊಲದಲ್ಲಿ ಬಂದಿದ್ದೇವೆ. ಈಗ ನಾವು ಭಾಳ ದಿನದಿಂದ ನೋಡ್ತಾ ಇದ್ದೀವಿ. ಈಗ ಏನಂದರೆ ಮೆಕ್ಕೆಜೋಳದಲ್ಲಿ ಈ ಕಳೆ ನಿರ್ವಹಣೆ ಹೇಗೆ ಮಾಡೋದು ಅಂತೇಳಿ ಏನಾಗಿದೆ ಅಂದರೆ, ಬರ್ತಾ ಬರ್ತಾ ಈಗ ಮೆಕ್ಕೆಜೋಳದಲ್ಲಿ ನಿಮಗೆ ಮುಳ್ಳುಸಜ್ಜೆ ಆಗಲಿ ಅಥವಾ ಇನ್ನಿತರ ಕಳೆಗಳ ಬೆಳವಣಿಗೆ ಹೆಚ್ಚಿಗೆ ಆಗ್ತಾ ಇದೆ. ಇದರಲ್ಲಿದ್ದ ಏನಪ್ಪ ಅಂದರೆ ಹೆಚ್ಚಿನ ಇಳುವರಿ ರೈತರು ಬೆಳೆಯಲ್ಲಿ ತೆಗೆಯೋದಕ್ಕೆ ಆಗ್ತಾ ಇಲ್ಲ. ಆಮೇಲೆ ವೈಜ್ಞಾನಿಕವಾಗಿ ಯಾವ ರೀತಿ ಅವರು ಕಳೆನಾಶಕಗಳನ್ನು ಹೊಡಿಬೇಕು ಅನ್ನೋದು ಕೂಡ ಅವರಿಗೆ ಸ್ವಲ್ಪ ಮಾಹಿತಿಯಲ್ಲಿ ಕೂಡ ಕೊರತೆ ಇದೆ. ಹಾಗಾಗಿ ಈ ಒಂದು ಪ್ಲಾಟಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಒಂದು ಪ್ಲಾಟಲ್ಲಿ ನಾವು ಇದ್ದೀವಿ ಇವತ್ತು. ಈ ಒಂದು ಪ್ಲಾಟಲ್ಲಿ ಈಗ ನಾವು ಏನಪ್ಪ ಅಂದರೆ ಮೆಕ್ಕೆಜೋಳದ ಒಂದು ಹೊಲದಲ್ಲಿ ಯಾವ ರೀತಿ ನಾವು ಕಳೆನಾಶಕ ನಿರ್ವಹಣೆ ಮಾಡಬೇಕಪ್ಪ ಅಂದರೆ, ಒಂದು ಮೊದಲು ಬಿತ್ತನೆ ಆಗಿರುತ್ತೆ. ಅಂದರೆ ನೀವು ಬಿತ್ತನೆ ಮಾಡ್ತೀವಿ ಅಂದಾಗ ಬಿತ್ತನೆ ಮಾಡಿದ ಅವತ್ತಿನ ದಿನ ಅಥವಾ ನೆಕ್ಸ್ಟು ಮರುದಿನ 24 ತಾಸುಗಳ ಒಳಗಾಗಿ ನಾವು ಒಂದು ಕಳೆನಾಶಕವನ್ನು ಹೊಡಿಬೇಕಾಗತ್ತೆ. ಈಗ ನಾವು ಮಧುರ ಅಗ್ರಿಟೆಕ್ಲಿಂದ ನಾವೊಂದು ಪ್ರಯೋಗ ಮಾಡ್ತಾ ಇದ್ದೇವೆ. ಅದರಲ್ಲಿ ಏನಪ್ಪ ಅಂದರೆ, ಒಂದು ಟಾಪ್ 1 ಅಂತ ಇದೆ. ಇದು ಒಂದು ಟ್ಯಾಂಕಿಗೆ ಅಂದರೆ 5ರಿಂದ 6 ml 1 ಲೀಟ್ರ್ ನೀರಿಗೆ ಹಾಕ್ಕೋಬೇಕು. ಹಾಗೂ ಇನ್ನೊಂದು ನಮಗೆ ಒಂದು ಪೌಡ್ರ್ ಬರುತ್ತೆ. ಇದನ್ನು ನೀವು ಒಂದು ಟ್ಯಾಂಕಿಗೆ 100ರಿಂದ 150 ಗ್ರಾಮು ಹಾಕ್ಕೋಬೇಕಾಗತ್ತೆ. 20 ಲೀಟ್ರ್ ಟ್ಯಾಂಕ್ ಆಗಿದ್ದರೆ ಈ ಒಂದು ಔಷಧಿಯನ್ನು ಮಿಶ್ರಣ ಮಾಡಿಬಿಟ್ಟು ಟ್ಯಾಂಕಲ್ಲಿ ಕೆಳಗಡೆ ನೀಟಾಗಿ ತೇವಾಂಶ ಇರಬೇಕು. ಯಾವುದೇ ಒಂದು ನಾವು ಹೊಲದಲ್ಲಿ ಔಷಧಿ ಹೊಡಿಬೇಕಪ್ಪ ಅಂದರೆ ನಮ್ಮ ಭೂಮಿಯಲ್ಲಿ ಕಳೆನಾಶಕಗಳಿಗಾಗಲಿ ಅಥವಾ ಯಾವುದೇ ತೇವಾಂಶ ಅತಿ ಮುಖ್ಯವಾಗಿರುತ್ತೆ. ಅಂದರೆ ನೀರು ಬಿಟ್ಟಿದ್ದಾದಮೇಲೆ, ಮಳೆಗಾಲದಲ್ಲಾದರೆ ಬಿತ್ತನೆ ಮಾಡಿದ್ದಾದಮೇಲೆ ಮಳೆ ಬಂದಿದ್ದ ದಿನ ನೋಡ್ಕೊಂಬಿಟ್ಟು ನೆಕ್ಸ್ಟ್ ಡೇ ಅದನ್ನು ಸ್ಪ್ರೇಯಿಂಗ್ ಮಾಡಬೇಕು. ಅಥವಾ ನೀರಾವರಿದಾದರೆ ನೀರು ಹಾಯಿಸಿದ್ದಾದಮೇಲೆ ತೇವಾಂಶ ಈ ರೀತಿ ನೀವು ಕಾಣ್ತಾ ಇದೆಯಲ್ಲ, ಈ ತೇವಾಂಶದಲ್ಲಿ 2 ಲೈನ್ಗಳಲ್ಲಿ ನೀಟಾಗಿ ಕೆಳಗಡೆ ಸ್ಪ್ರೇಯರ್ನಿಂದ ಔಷಧಿಯನ್ನು ನಿಧಾನವಾಗಿ ಸ್ಪ್ರೇ ಮಾಡ್ಕೊತ ಹೋಗಬೇಕು. ಇದರಲ್ಲಿದ್ದ ಏನಾಗುತ್ತಪ್ಪ ಅಂದರೆ, ನಿಮಗೆ ಬಿತ್ತನೆ ಮಾಡಿದಾದಮೇಲೆ ನಿಮಗೆ ಒಂದು 10 ದಿನ ಆದಮೇಲೆ ಏನು ಗಿಡದ ಒಂದು ಬೆಳವಣಿಗೆ ಆಗುತ್ತೆ, ನಿಮಗೆ 3ರಿಂದ 4 ಲೀಫ್ ಮೆಕ್ಕೆಜೋಳ ಬೆಳೆದಿರುತ್ತೆ. ಆವಾಗ ನೀವು ಅಬ್ಸರ್ವ್ ಮಾಡ್ಬೋದು, ನಿಮಗೆ ಕಳೆಗಳ ಒಂದು ಸಂಖ್ಯೆ ಕಡಿಮೆ ಆಗಿರುತ್ತೆ. ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಒಂದು ಸಾಲುಗಳಲ್ಲಿ ಈ ಮಧುರ ಅಗ್ರಿಟೆಕ್ನ ಈ ಔಷಧಿಗಳು ಹೊಡೆದಿಲ್ಲ. ಯಾವುದು ಟಾಪ್ 1 ಹಾಗೂ ಪ್ರಮೋಟರ್ ಹೊಡೆದಿಲ್ಲ. ನೋಡಿ, ನೀವು ಇಲ್ಲೆಲ್ಲ ಕಳೆ ಕಾಣ್ತಾ ಇದೆ. ಅದೇ ಪಕ್ಕದಲ್ಲಿ ಹೊಡೆದಿರ್ತಕ್ಕಂಥ ಏರಿಯಾದಲ್ಲಿ ನಿಮಗೆ ಕಳೆ ಕಾಣ್ತಾ ಇಲ್ಲ. ಬೇಕಾದರೆ ರೈತರ ಒಂದು ಅನುಭವ ಕೇಳ್ಬೋದು. ಸರ್, ಇವಾಗ ನೀವು ಅದು ಹೊಡೆದಿಲ್ಲ ಅಲ್ವಾ? ಈ ಸಾಲಲ್ಲಿ ಹೊಡೆದಿಲ್ಲದಲ್ಲಿ ನಿಮಗೆ ಕಳೆ ಕಾಣ್ತಾ ಇದೆ. ಹೊಡೆದಿರತ್ತಲ್ಲಿ ನಿಮಗೆ ಕಳೆ ಇಲ್ಲ, ಪೂರಾ ಕಳೆ ಇಲ್ಲ. ಸೊ ಇದು ಬಂದು ನಾವು ಬಿತ್ತನೆ ಆದ 24ರಿಂದ 48 ತಾಸುಗಳಲ್ಲಿ ಈ ಒಂದು ಔಷಧಿಯನ್ನು ಹೊಡಿಬೇಕು. ಇದು ಆದ ಮೇಲೆ 2 ಲೀಫ್ ಅಂತ ಹೇಳ್ತೀವಿ, ಅಂದರೆ ಕಳೆಯ 2 ಲೀಫು, ಆಮೇಲೆ ಮೆಕ್ಕೆಜೋಳದ್ದು 4ರಿಂದ 5 ಲೀಫ್ ಇದ್ದಾಗ ಇನ್ನೊಂದು ಸ್ಪ್ರೇ ಬರುತ್ತೆ. ಆ ಸ್ಪ್ರೇನ ನಾವು ಹೊಡಿಬೇಕಾಗತ್ತೆ. ಅದರ ಒಂದು ಕಾಂಬಿನೇಷನ್ ಇರುತ್ತೆ. ಅದು ಕೂಡ ನೀವು ಒಂದು ಟ್ಯಾಂಕಿಗೆ ಒಂದು ಔಷಧಿ ಬರುತ್ತೆ, ಅದು 5 ಗ್ರಾಮು. ಇನ್ನೂ ಒಂದು ಔಷಧಿ ಬಂದು ಅದು ನಿಮಗೆ 100 ml ಒಂದು ಟ್ಯಾಂಕಿಗೆ ಹಾಕ್ಕೊಂಡು ಹೊಡೆಯೋದ್ರಲ್ಲಿದ್ದ ಏನಪ್ಪ ಅಂದರೆ, ನಿಮಗೆ ಇನ್ನೂ ಹೆಚ್ಚಿನ ಕಳೆಗಳ ಇನ್ನೂ ಅದನ್ನು ಸಪ್ರೆಸ್ ಮಾಡ್ತಾ ಹೋಗುತ್ತೆ. ಅಂದರೆ ಈ ಮುಳ್ಳುಸಜ್ಜೆ ಆಗಿರ್ಬೋದು ಅಥವಾ ಬೇರೆ ಈ ಗ್ರಾಸ್ ಏನಂತ ಹೇಳ್ತೀವಿ, ಸ್ಲಡ್ಜಸ್ ಅಂತ ಹೇಳ್ತೀವಿ, ಇನ್ನೂ ಬೇರೆ ಬೇರೆ ಥರ ಕಳೆಗಳಲ್ಲಾಗಲಿ ಕುಂಠಿತವಾಗ್ಬಿಟ್ಟು ನಮ್ಮ ಒಂದು ಬೆಳೆಯನ್ನು ಚೆನ್ನಾಗಿ ಬೆಳವಣಿಗೆ ಬರೋ ಥರ ಆ ಒಂದು ಔಷಧಿಗಳ ನಿರ್ವಹಣೆ ಆಗುತ್ತೆ. ಸೊ ಹಾಗಾಗಿ ನಾವು ರೈತರಲ್ಲಿ ಹೇಳೋದೇನಪ್ಪ ಅಂದರೆ, ನಿಮ್ಮ ಒಂದು ಪೂರಾ ಏನೇ ಮಾಡಿದರೂ ಕೂಡ ಮೆಕ್ಕೆಜೋಳದಲ್ಲಿ ಕಳೆ ನಿರ್ವಹಣೆ ಮಾಡಬೇಕಪ್ಪ ಅಂದರೆ 25ರಿಂದ 30 ದಿನದೊಳಗಡೆ ಮಾಡಬೇಕಾಗತ್ತೆ. ಅದಾದಮೇಲೆ ಮಾಡೋಕ್ಕೆ ಹೋಗ್ತೀನಿ ಅಂದರೆ, ನೀವು ಕಳೆ ಬೆಳೆದ ಮೇಲೆ ಏನು ಮಾಡಿದರೂ ಕೂಡ ನೀವು ಉಪಯೋಗ ಇಲ್ಲ. ಒಂದನೇ ವಿಚಾರ. ಎರಡನೇ ವಿಚಾರ ಏನಪ್ಪ ಅಂದರೆ, ನೀವು ಇದಕ್ಕೆ ಇನ್ನೊಂದು, ನೀವು ಆಗಲೇ ಇಲ್ಲಿ ರೈತರಿಗೆ ನಾವು ತೋರಿಸ್ತಾ ಇದ್ವಿ, ಸೈನಿಕ ಹುಳು ಅಂತ ಬರುತ್ತೆ, ಫಾಲ್ ಆರ್ಮಿವರಮ್ ಅಂತ ಬರುತ್ತೆ. ಅದು ಏನಪ್ಪ ಅಂದರೆ, ನಿಮಗೆ ಗಿಡದ ಸುಳಿಯಲ್ಲಿ ಏನಾದರೂ ಹುಳ ಇದು ಮಾಡ್ಕೊಂಬಿಟ್ಟು ನಿಮಗೆ ಬೆಳವಣಿಗೆ ಏನಾಗಿದೆ, ತೆನೆ ಬರತಕ್ಕಂಥ ಒಂದು ಇದನ್ನು ಕಟ್ ಮಾಡಿಬಿಡುತ್ತೆ. ಅದನ್ನು ನಾವು 20-25ನೇ ದಿನಗಳಲ್ಲಿ ಆ ಒಂದು ಸ್ಪ್ರೇನ ಹೊಡಿಬೇಕಾಗತ್ತೆ. ಅದು ಹೊಡೆದು ಅದರ ಜೊತೆಗೆ ನಾವು ಹೇಳೋದೇನಪ್ಪ ಅಂದರೆ, ನೀವು ಯೂರಿಯಾ ಗೊಬ್ಬರನ ಕೆಳಗೆ ಹಾಕೋದಕ್ಕಿಂತ ಮೇಲೇ ನೀವು ನ್ಯಾನೋ ಯೂರಿಯಾನ ಸ್ಪ್ರೇ ಮಾಡೋದ್ರಿಂದ ಏನಪ್ಪ ಅಂದರೆ, ಗಿಡದ ಬೆಳವಣಿಗೆಯೂ ಬೇಗ ಆಗುತ್ತೆ.
ಆಮೇಲೆ ಕಳೆಗಳನ್ನು ನೀವು ಗೊಬ್ಬರ ಕೆಳಗೆ ಹಾಕೋದ್ರಿಂದ ಗೊಬ್ಬರದ ಕಳೆಗಳು ಕೂಡ ಗೊಬ್ಬರ ತಿನ್ನತಕ್ಕಂಥ ಇದು ಜಾಸ್ತಿ ಇರುತ್ತೆ. ಬಟ್ ಮೇಲೆ ಸ್ಪ್ರೇ ಮಾಡೋದ್ರಲ್ಲಿ ಏನಾಗುತ್ತೆ ಅಂದರೆ ಬರೀ ಗಿಡಗಳಿಗೆ ಅಷ್ಟೇ ಸಿಗೋದ್ರಲ್ಲಿ ಏನಾಗುತ್ತೆ, ಅದರ ಬೆಳವಣಿಗೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾವು ರೈತರಲ್ಲಿ ಕೇಳ್ಕೊಳೋದೇನಪ್ಪ ಅಂದರೆ, ನೀವು ಬೆಳೆಗೆ ಸರಿಯಾದ ನಿರ್ವಹಣೆ ಮಾಡಿದರೆ ನಿಮಗೆ ಕಳೆಗಳನ್ನು ನಿರ್ವಹಣೆ ಮಾಡೋದ್ರಿಂದ ಬೆಳೆಗಳಿಗೆ ಹೆಚ್ಚಿನ ಇಳುವರಿ ತೆಗೆಯೋದಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಕಡಿಮೆ ಖರ್ಚಲ್ಲೇ ಮಾಡ್ಬೋದು. ಆದರೆ ನಿರ್ವಹಣೆ ಅನ್ನೋದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವೇಳೆಗೆ ನಾವು ಈ ಕಳೆನಾಶಕಗಳನ್ನು ಹೊಡಿಬೇಕು, ಹಾಗೂ ಸರಿಯಾದ ಸಮಯದಲ್ಲಿ ಈ ಗೊಬ್ಬರದ ನಿರ್ವಹಣೆ ಮಾಡಬೇಕು. ಆಮೇಲೆ ಹುಳಗಳನ್ನು ನಾವು ಸೈನಿಕ ಹುಳ ಆಗಲಿ ಈ ಥರ ಹುಳಗಳನ್ನು ನಾವು ನಿರ್ವಹಣೆ ಮಾಡೋದ್ರಲ್ಲಿದ್ದ ನಮ್ಮ ಬೆಳೆಯನ್ನು ಸುರಕ್ಷಿತವಾಗಿಟ್ಟುಕೊಂಡು ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಅನುಕೂಲವಾಗುತ್ತೆ. ಸೊ ನಾನು ನಮ್ಮ ಮುದಿಗೌಡರ ರೈತರಲ್ಲಿ ಅದೇ ಕೇಳ್ಕೊಳ್ಳೋದು. ಇದು ಈಗೇನು ಅವರು ಫಸ್ಟ್ ಟೈಮ್ ಇದು ಈ ಥರ ಸ್ಪ್ರೇ ಮಾಡಿರೋದ್ರಲ್ಲಿದ್ದ ಅವರಿಗೆ ಇದರಲ್ಲಿ ಡಿಫ್ರೆನ್ಸ್ ಕಾಣ್ತಾ ಐತೆ. ಅಂದರೆ ಹೊಡೆದಿರೋದಕ್ಕೂ ಹೊಡಿಲಿರೋದಕ್ಕೂ ಡಿಫ್ರೆನ್ಸ್ ಕಾಣ್ತಾ ಐತೆ. ಅದೇ ರೀತಿ ಮುಂದೆ ಎರಡು ಇನ್ನೂ ಒಂದು ಸ್ಪ್ರೇ ಬರುತ್ತೆ, ಅದನ್ನು ಅದರಲ್ಲಿದ್ದ ಮತ್ತೆ ಎರಡನೇದು ಫಾಲ್ ಆರ್ಮಿಯರಮ್ ಅನ್ನೋದು ಸೈನಿಕ ಹುಳಕ್ಕೂ ಹೊಡ್ಕೊಳ್ಳಿದ್ರೆ ಅದ್ರೂ ನೀವು ಒಂದೇದ್ರಲ್ಲೇ ಬಂದ್ಬಿಡುತ್ತೆ. ನ್ಯಾನೋ ಯೂರಿಯಾ, ಫಾಲ್ ಆರ್ಮಿಯರಮ್ ಎರಡೂ ಹೊಡೆದ್ಬಿಟ್ರೆ ಒಂದು ಗ್ರೋತಿಗೆ ಬೆಳವಣಿಗೆಗೆ ಯೂರಿಯಾ ಸಿಗುತ್ತೆ ಗಿಡಕ್ಕೆ, ಇನ್ನೊಂದು ಹುಳಗಳ ಕಂಟ್ರೋಲ್ ಆಗ್ತವೆ, ಆಮೇಲೆ ನಿಮಗೆ ಕಾಸ್ಟ್ ಕೂಡ ಉಳಿತದೆ. ಪ್ಲಸ್ ಎರಡನೇದು ಇನ್ನೊಂದು ಕಳೆನಾಶಕ ನಾವು ಅದು ಹೇಳ್ದಂಗೆ ಅದನ್ನು ಹೊಡೆದ್ಬಿಟ್ರೆ ನಿಮ್ಮ ಗಿಡದ ನೀವು ಲಾಸ್ಟ್ ಇನ್ನು 45 ದಿನ ಆದಮೇಲೆ ನೀವು ಯಾವುದೇ ಗೊಬ್ಬರ ಕೊಟ್ಟರು ಕೂಡ ಮೆಕ್ಕೆಜೋಳದಲ್ಲಿ ಉಪಯೋಗ ಇಲ್ಲ. ಅಷ್ಟರೊಳಗೆ ನೀವು ಎಲ್ಲವನ್ನು ಕೊಟ್ಕೊಂಡ್ರೆ ನಿಮಗೆ ಕಳೆ ನಿರ್ವಹಣೆ ಮಾಡ್ದಂಗೆ ಆಗುತ್ತೆ, ಕೀಟಗಳ ನಿರ್ವಹಣೆ ಹಾಗೂ ಗೊಬ್ಬರದ ನಿರ್ವಹಣೆ ಮಾಡೋದ್ರಿಂದ ಹೆಚ್ಚಿನ ಇಳುವರಿ ನೀವು ಪಡೆಯೋದಕ್ಕೆ ಅನುಕೂಲಕರವಾಗಿರುತ್ತೆ ಅಂತ ಕೇಳ್ಕೊಳ್ತೇವೆ. ತಾವು ಇಲ್ಲೆಲ್ಲ ಈ ಪ್ರಾತ್ಯಕ್ಷತೆಗೆ ಬಂದಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್.